ಜಿಬಿಎ ಸ್ಥಳೀಯ ಚುನಾವಣೆಗೆ ಸಿದ್ಧತೆ ಹಿನ್ನೆಲೆ ಬ್ಯಾಲೆಟ್ ಪೇಪರ್ ಬಳಕೆಗೆ ತೀವ್ರ ವಿರೋಧ ವ್ಯಕ್ತವಾಗ್ತಾ ಇದೆ. ಇವಿಎಂ ಬಳಸುವಂತೆ ಸಂಘ ಸಂಸ್ಥೆಗಳು ಪಟ್ಟು ಹಿಡಿದಿದೆ. 6 ವರ್ಷಗಳ ಬಳಿಕ ಪಾಲಿಕೆ ಚುನಾವಣೆಗೆ ಒಂದು ಕಡೆ ಭರದ ಸಿದ್ಧತೆಯನ್ನು ನಡೀತಾ ಇದೆ. ರಾಜಕೀಯ ಪಕ್ಷಗಳಲ್ಲೂ ಅಬ್ಬರದ ಚುನಾವಣಾ ಚಟುವಟಿಕೆ ಗರಿಗೆದರಿದೆ. ಬ್ಯಾಲೆಟ್ ಪೇಪರ್ ಮೂಲಕ ಚುನಾವಣೆಗೆ ಸೂಚನೆಯನ್ನು ಕೊಡಲಾಗಿದೆ. ಹೀಗಾಗಿ ಈ ಬಗ್ಗೆ ರಾಜ್ಯ ಚುನಾವಣಾ ಆಯೋಗದಿಂದ ಮಹತ್ವದ ಸೂಚನೆಯನ್ನು ಬಂತು. ಬ್ಯಾಲೆಟ್ ಪೇಪರ್ ಬಿಟ್ಟು ಇವಿಎಂನಲ್ಲೇ ಚುನಾವಣೆ ನಡೆಸಿ ತಂತ್ರಜ್ಞಾನದಲ್ಲಿ ಜಾಗತಿಕವಾಗಿ ಹೆಸರು ಮಾಡಿರುವಂತಹ ಬೆಂಗಳೂರು ಚುನಾವಣೆ ಬ್ಯಾಲೆಟ್ ಪೇಪರ್ನಲ್ಲಿ ನಡೆಸಿದ್ರೆ ಹೇಗೆ ಅಂತ ಪ್ರಶ್ನೆ ಮಾಡ್ತೀವಿ. ಒಂದು ಹೆಜ್ಜೆ ಹಿಂದೆ ಹೋದಂತಲ್ವ ಇದು. ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ರು ಈಗಲೂ ಯಾಕೆ ಬೇಕು ಬ್ಯಾಲೆಟ್ ಪೇಪರ್ ಅನ್ನೋದು ಒಂದಷ್ಟು ಜನರ ವಾದ. ಅದು ಬೆಂಗಳೂರಿಗೆ ಅವಮಾನ ಮಾಡಿದಂತಾಗುತ್ತೆ. ಸಂಘ ಸಂಸ್ಥೆಗಳಿಂದ ಚುನಾವಣಾ ಆಯೋಗಕ್ಕೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮನವಿಯನ್ನ ಮಾಡಲಾಗಿದೆ. ಯಾಕಂತ ಹೇಳಿದ್ರೆ ಇವಿಎಂ ಬಳಸೋದು ಬೇಡ, ಬ್ಯಾಲೆಟ್ ಪೇಪರ್ ಬಳಸೋಣ ಅನ್ನೋದು ಒಂದು ಕಡೆ ಪಟ್ಟು, ಮತ್ತೊಂದು ಕಡೆ ತಂತ್ರಜ್ಞಾನ ಇಷ್ಟೆಲ್ಲ ಮುಂದುವರೆದಿದ್ರು ಈ ಕಾಲದಲ್ಲೂ ಯಾಕೆ ಬೇಕು ಬ್ಯಾಲೆಟ್ ಪೇಪರ್, ಇಲ್ಲಿ ಅಕ್ರಮ ಎಸಗುವಂತಹ ಸಾಧ್ಯತೆಗಳಿರುತ್ತೆ ಅನ್ನೋದು ಒಂದಷ್ಟು ಜನರ ವಾದ. ಜೊತೆಗೆ ಇದು ಬಹಳಷ್ಟು ಸಮಯ ಹಿಡಿಯುತ್ತೆ. ಈಗಾಗಲೇ ಬಹಳಷ್ಟು ವರ್ಷಗಳ ನಂತರ ಈ ಒಂದು ಚುನಾವಣೆ ನಡೀತಾ ಇರೋದು. ಅದರಲ್ಲೂ ಕೂಡ ಜೂನ್ 30 ಚುನಾವಣೆ ನಡೆಸಬೇಕು ಅಂತ ಸುಪ್ರೀಂ ಸೂಚನೆಯನ್ನ ಕೊಟ್ಟಿದೆ. ಈ ಬೆನ್ನಲ್ಲೇ ಚುನಾವಣೆ ಗರಿಗೆದರುವಂತಹ ಎಲ್ಲಾ ಲಕ್ಷಣಗಳು ದಿನೇ ದಿನೇ ನೋಡ್ತಾ ಇದ್ದೀವಿ. ಇನ್ನೇನು ಡೇಟ್ ಅನೌನ್ಸ್ ಒಂದು ಬಾಕಿ ಇದೆ. ಇಂಥ ಸಂದರ್ಭದಲ್ಲಿ ಸದ್ಯಕ್ಕೆ ಬ್ಯಾಲೆಟ್ ವರ್ಸಸ್ ಇವಿಎಂ ಎನ್ನುವಂತಹ ಪರಿಸ್ಥಿತಿ ಒಂದ್ ಕಡೆ ನಿರ್ಮಾಣವಾಗಿರುವಂಥದ್ದು. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾ ಹೋಗ್ತಾರೆ ದೂರವಾಣಿ ಸಂಪರ್ಕದಲ್ಲಿ ಪ್ರತಿನಿಧಿ ಗಣೇಶ್. ಒಂದು ಕಡೆ ಅಂತೂ ಇಂತೂ ಬಹಳಷ್ಟು ವರ್ಷಗಳ ನಂತರ ಚುನಾವಣೆ ಗರಿಗೆದರ್ತಾ ಇದೆ. ಆದ್ರೆ ಇಲ್ಲಿ ಒಂದ್ ಕಡೆ ಅಂತಿಮ ಪಟ್ಟಿ ಇನ್ನೇನು ಬರಬೇಕು, ಜೊತೆಗೆ ಡೇಟ್ ಅನೌನ್ಸ್ ಆಗಬೇಕು. ಆದ್ರೂ ಇಲ್ಲಿ ಈಗ ಸದ್ಯಕ್ಕಿರೋದು ಇವಿಎಂ ವರ್ಸಸ್ ಬ್ಯಾಲೆಟ್ ಪೇಪರ್ ಅಂತ. ಯಾವೆಲ್ಲ ಸಂಘ ಸಂಸ್ಥೆಗಳು ಇದನ್ನ ಬೇಡ ಅಂತ ಹೇಳ್ತಾ ಇದೆ, ಜೊತೆಗೆ ಕಾರಣ ಏನು, ಡೀಟೇಲ್ಸ್ ಕೊಡೋದಾದ್ರೆ? ಐಟಿಬಿಟಿ ಸೆಂಟರ್ ಇದು ಸಿಲಿಕಾನ್ ಸಿಟಿ, ಸಿಲಿಕಾನ್ ವ್ಯಾಲಿ ಅನ್ನುವಂತಹ ಹೆಸರನ್ನ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಂಗಳೂರು ಪಡೆದುಕೊಂಡಿರುವಂತದ್ದು. ಕಾರಣ ಏನಂತಂದ್ರೆ ಇಲ್ಲಿರುವಂತಹ ಪಾಪ್ಯುಲೇಷನ್ ಹಾಗೇನೆ ಇಲ್ಲಿ ಸಿಗ್ತಾ ಇರುವಂತಹ ಉದ್ಯಮದ ಬೆಳವಣಿಗೆ. ಸೊ ಅಂತಹ ಒಂದು ಆ ಮಟ್ಟದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಗುರುತಿಸಿಕೊಂಡಂತ ಬೆಂಗಳೂರು ಇದೀಗ ಮತ್ತೆ ಹಳೆ ಪದ್ಧತಿಗೆ ಹೋಗ್ತಾ ಇದೆ ಅನ್ನುವಂತಹ ಬೇಸರ ಇಲ್ಲಿನ ಜನಸಾಮಾನ್ಯರಂದು, ಹಾಗೇನೆ ಬಿಗ್ ಪ್ಯಾಕ್ ಬೇರೆ ಬೇರೆ ಸಂಘ ಸಂಸ್ಥೆಗಳದ್ದು. ಕಾರಣ ಇಷ್ಟೇ, ಬ್ಯಾಲೆಟ್ ಪೇಪರ್ ಅನ್ನೋದು ಸ್ವಾತಂತ್ರ್ಯ ಪೂರ್ವದಲ್ಲಿ, ಸ್ವತಂತ್ರ ಸಂದರ್ಭದಲ್ಲಿ ಬಳಕೆ ಮಾಡಿದಂತಹ ಅಂದಿನ 30-40 ವರ್ಷಗಳ ಅಥವಾ 50 ವರ್ಷಗಳ ಹಿಂದೆ ಸರ್ಕಾರಗಳು ನಡೆಸ್ಕೊಳ್ತಿದ್ದಂತಹ ಪದ್ಧತಿ. ಆದ್ರೆ ಈಗ ತುಂಬಾ ಟೆಕ್ನಾಲಜಿ ಮುಂದುವರೆದಿದೆ. ಇವಿಎಂ ಅನ್ನುವಂತ ಮಷೀನ್ ಅನ್ನ ಕಳೆದ 10-12 ವರ್ಷಗಳಿಂದ ಇಡೀ ದೇಶದಲ್ಲಿ ಬಳಕೆ ಆಗ್ತಾ ಇರುವಂತದ್ದು. ಇಂತಹ ಸಂದರ್ಭದಲ್ಲಿ ಮತ್ತೆ ನೀವು ಬ್ಯಾಲೆಟ್ ಪೇಪರ್ ಗಳನ್ನು ಬಳಸುವಂತದ್ದು, ಖರ್ಚು ವೆಚ್ಚಗಳನ್ನ ಜಾಸ್ತಿ ಮಾಡುವಂತದ್ದು, ಹಾಗೇನೆ ಅದೆಲ್ಲವೂ ಕೂಡ ಜನಸಾಮಾನ್ಯರ ಮೇಲೆ ಮತ್ತೆ ಹೊರೆ ಆಗುವಂತದ್ದು. ಎಲ್ಲೋ ಒಂದ್ ರೀತಿಯಲ್ಲಿ ಇದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಕೂರಿಸಿಕೊಂಡಂತಹ ಬೆಂಗಳೂರಿಗೆ ಇದು ಅಪಖ್ಯಾತಿಯನ್ನ ಉಂಟು ಮಾಡುವಂತಹ ಬೆಳವಣಿಗೆ ಅನ್ನುವಂಥದ್ದು ಜನಸಾಮಾನ್ಯರದ್ದು, ಹಾಗೇನೆ ಬೇರೆ ಬೇರೆ ಸಂಘಟನೆಗಳದ್ದು. ಈ ಸಂಬಂಧ ಈಗಾಗಲೇ ರಾಜ್ಯ ಚುನಾವಣಾ ಆಯುಕ್ತರನ್ನು ಕೂಡ ಭೇಟಿ ಮಾಡಿ ಮನವಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಈಗಿದ್ದಂತಹ ಪದ್ಧತಿ ಅಂದ್ರೆ ನಮ್ಮ ವ್ಯವಸ್ಥೆಯಲ್ಲಿ ನಾವು ಅಪ್ಗ್ರೇಡ್ ಆಗ್ಬೇಕು, ಹಲವು ಆವಿಷ್ಕಾರಗಳನ್ನು ಮಾಡ್ಬೇಕಾಗತ್ತೆ. ನಾವು ಹಲವು ತಂತ್ರಾಂಶಗಳಲ್ಲೂ ಕೂಡ ಸಾಕಷ್ಟು ಮುಂದುವರೆದಿದ್ದೇವೆ. ಇಂತಹ ಸಂದರ್ಭದಲ್ಲಿ ಯಾಕೆ ಹಳೆ ಪದ್ಧತಿಗಳು ಅನ್ನುವಂಥದ್ದು ಸಂಘಟನೆಗಳ ಪ್ರಶ್ನೆ. ಅದು ಸತ್ಯವೂ ಕೂಡ. ಯಾಕೆಂದ್ರೆ ಈ ಇವಿಎಂ ಮಷೀನ್ ಬಗ್ಗೆ ಕಾಂಗ್ರೆಸ್ ವಿರೋಧವನ್ನು ವ್ಯಕ್ತಪಡಿಸಿದ್ರು ಕೂಡ ಸ್ಥಳೀಯ ಮಟ್ಟದ ಚುನಾವಣೆಗಳು ಇದು ಹೇಗೆ ವರ್ಕೌಟ್ ಆಗತ್ತೆ ಅನ್ನುವಂಥದ್ದು ಚಾಲೆಂಜಸ್ ಇದೆ. ಅಲ್ಲದೆ ರಾಜ್ಯ ಹಾಗೇನೆ ಬೇರೆ ಬೇರೆ ಅಂದರೆ ಲೋಕಸಭೆ ಚುನಾವಣೆಗಳಂತಹ ಇಡೀ ದೇಶದ ಚುನಾವಣೆಗಳು ಕೂಡ ಇವಿಎಂ ಬಳಕೆಯಾಗಿದೆ. ಸ್ಥಳೀಯ ಮಟ್ಟ ಚುನಾವಣೆಗಳು ಕೂಡ ಇವಿಎಂ ಬಳಕೆಯಾಗಿದೆ. ಆದ್ರೆ ಈ ಜಿಬಿಎ ಚುನಾವಣೆಗಳಲ್ಲಿ ಯಾಕೆ ಬ್ಯಾಲೆಟ್ ಪೇಪರ್ ಬಳಸ್ತಾರೆ ಅನ್ನುವಂಥದ್ದು ಈಗಾಗಲೇ ಪ್ರಶ್ನೆ ಇರುವಂತದ್ದು. ಸಹಜವಾಗಿ ಕಾಂಗ್ರೆಸ್ನಲ್ಲೂ ಕೂಡ ಈ ಒಂದು ರೀತಿಯ ಹಲವು ಅಭಿಪ್ರಾಯಗಳಿದೆ. ಮಿಶ್ರ ಪ್ರತಿಕ್ರಿಯೆಗೂ ಕೂಡ ಇರುವಂತದ್ದನ್ನು ನಾವು ಹಿಂದೆ ಕಂಡಿದ್ದೇವೆ. ಆದ್ರೆ ಚುನಾವಣಾ ಆಯೋಗ ಮಾತ್ರ ಎಲ್ಲ ಇವಿಎಂ ಬಳಕೆಯನ್ನ ಕೈಬಿಟ್ಟು ಬ್ಯಾಲೆಟ್ ಪೇಪರ್ ಬಳಕೆ ಮಾಡಲಿಕ್ಕೆ ಸಂಪೂರ್ಣವಾದಂತಹ ಸಿದ್ಧತೆಗಳನ್ನು ಈಗಾಗಲೇ ಮಾಡ್ಕೊಂಡಿರುವಂತದ್ದು. ಏಪ್ರಿಲ್ ಅಥವಾ ಮೇ ತಿಂಗಳ ಅಲ್ಲಿ ಈಗಾಗಲೇ ಚುನಾವಣೆ ಆಗುತ್ತೆ ಅನ್ನುವಂತಹ ಮಾಹಿತಿ ಇರುವಂತದ್ದು. ಆ ಸಂಬಂಧ ಏನು ಚುನಾವಣಾ ಅಧಿಕಾರಿಗಳು ಸಿಬ್ಬಂದಿಗಳ ನೇಮಕ ಕೂಡ ಆಗಿದೆ. ಅದಕ್ಕೆ ಬ್ಯಾಲೆಟ್ ಪೇಪರ್ನ ಬಳಕೆ ಮಾಡ್ಲಿಕ್ಕೆ ಬೇಕಾದಂತಹ ಎಲ್ಲಾ ತಯಾರಿಗಳನ್ನ ಸದ್ಯದಿಂದ ಚುನಾವಣಾ ಆಯೋಗ ಮಾಡ್ಕೊಳ್ತಾ ಇದೆ. ಈ ಒಂದು ಪ್ರಕ್ರಿಯೆಗಳ ಗಮನಕ್ಕೆ ಬಂದಂತ ಹಿನ್ನೆಲೆಯಲ್ಲಿ ಹಲವು ಸಂಘಟನೆಗಳು, ಸಂಘ ಸಂಸ್ಥೆಗಳು, ಸಾರ್ವಜನಿಕರ ಒಕ್ಕೂಟ ಎಲ್ಲವೂ ಕೂಡ ಸೇರ್ಕೊಂಡು ಚುನಾವಣಾ ಆಯೋಗದ ಮೇಲೆ ಒತ್ತಡ ಹಾಕುವಂತ ಪ್ರಕ್ರಿಯೆಯನ್ನು ಈಗ ಮಾಡ್ತಾ ಇರುವಂತದ್ದು. ಮುಂದಿನ ಹಂತದಲ್ಲಿ ಇದನ್ನ ಜನಾಭಿಪ್ರಾಯ ಸಂಗ್ರಹ ಕೂಡ ಈಗ ಬಿಪ್ಯಾಕ್ ನಂತಹ ಸಂಸ್ಥೆಗಳು ಮುಂದಾಗುವಂತ ಸಾಧ್ಯತೆಗಳಿದೆ. ಈಗಾಗಲೇ ಸೋಷಿಯಲ್ ಮೀಡಿಯಾಗಳಲ್ಲೂ ಕೂಡ ಸಾಕಷ್ಟು ಅವೇರ್ನೆಸ್ ಕ್ರಿಯೇಟ್ ಮಾಡುವಂತದ್ದು, ಬಿಪ್ಯಾಕ್ ಪದ್ಧತಿ ಬೇಕಾ ಬೇಡ ಅನ್ನುವಂತಹ ಅಭಿಪ್ರಾಯಗಳ ಸಂಗ್ರಹ ಕೂಡ ಈಗ ಅಂದ್ರೆ ಬ್ಯಾಲೆಟ್ ಪೇಪರ್ ಬೇಕಾ ಬೇಡ ಅನ್ನುವಂತಹ ಅಭಿಪ್ರಾಯಗಳ ಸಂಗ್ರಹ ಕೂಡ ಈಗ ಬಿಪ್ಯಾಕ್ನವ್ರು ಮಾಡ್ತಾ ಇರುವಂತದ್ದು. ಥ್ಯಾಂಕ್ ಯು ಗಣೇಶ್ ಹೆಗಡೆ ತಮ್ಮೆಲ್ಲ ಮಾಹಿತಿಗಾಗಿ.